ಗಟ್ಟಿಪಡಿಸ್ತಕ್ಕಂಥದ್ದಾಗ್ಲಿ ಮತ್ತೊಂದಾಗ್ಲಿ ಅಂತ ನಡೆದಿದ್ರೆ ಅದು ಖಂಡನೀಯ. ಅದು ಆಗಬಾರ್ದು. ಯಾವುದೇ ಜಾತಿ ಧರ್ಮ ಅವರ ಆಚರಣೆಯಲ್ಲಿ ತೊಡಕುಂಟಾಗಬಾರದು. ತೊಡಕುಂಟಾಗುವ ರೀತಿಯಲ್ಲಿ ಭಾವೋದ್ವೇಗವನ್ನು ಹಬ್ಬಿಸ್ತಕ್ಕಂಥದ್ದಾಗಿದೆ. ಭಾವೋದ್ವೇಗ ಅವ್ರನ್ನ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ಆಗಬಾರ್ದು. ಪ್ರಚೋದನೆಗೊಂಡು ವಿಧ್ವಂಸ ಕೃತ್ಯಕ್ಕೂ ತೊಡಗಬಾರ್ದು. ನಾನು ಬಾಗಲಕೋಟೆಯ ಎಲ್ಲ ಜನತೆ ಧರ್ಮ ಜಾತಿಯವರಿಗೆ ವಿನಂತಿ ಮಾಡಿಕೊಡ್ತಾ ಇದ್ದೀನಿ, ದಯಮಾಡಿ ಕಾನೂನನ್ನ ಕೈಗೆತ್ತಿಕೊಳ್ಬೇಡಿ. ನಮ್ಮ ಭಾವನೆ, ನಮ್ಮ ಸರ್ಕಾರದ ಭಾವನೆ ಯಾರಿಗೆ ಧಕ್ಕೆ ಆಗಬಾರದು, ಯಾರಿಗೆ ನೋವು ಆಗಬಾರದು. ಈ ಪ್ರಚೋದನೆ ಒಳಗೊಂಡವ್ರಿಗೆ ನಾವು ಯಾವುದೇ ಕಾರಣಕ್ಕೂ ಪ್ರಚೋದನೆ ಮಾಡೋರ್ನ, ಪ್ರಚೋದನೆಯಿಂದ ನಡೀತಕ್ಕಂಥ ಕೃತ್ಯಗಳನ್ನ ಖಂಡಿಸೋದ್ರ ಜೊತೆಗೆ ಕಾನೂನು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಜಿಲ್ಲಾ ಆಡಳಿತ ಇವತ್ತು ಬಲಿಷ್ಠವಾಗಿದೆ, ಅಂಥದಕ್ಕೆ ಅವಕಾಶ ಕೊಡೋದಿಲ್ಲ. ಇವತ್ತು ಈ ಘಟನೆಗಳನ್ನ ತಿಳಿದುಕೊಂಡು ಇಮಿಡಿಯೇಟ್ ಇವತ್ತು IG ಅವ್ರು ಬಂದಿದ್ದಾರೆ. ನಾನು ಹೇಳಿದ್ದೀನಿ, ಇಬ್ಬರನ್ನೂ ಮೀಟಿಂಗ್ ಕರೆದು ಅವ್ರಿಗೆ ಏನಿದೆ ಸಾಂತ್ವನ ಹೇಳೋದ್ರ ಜೊತೆಗೆ ಇಂಥ ಘಟನೆ ಮರುಕಳಿಸಬಾರ್ದು, ಕಾನೂನು ಯಾರು ಕೈಗೆತ್ತಿಕೊಳ್ಳಬೇಡಿ ಅಂತ ಹೇಳಿಕೆ IG ಅವ್ರು ಬಂದಿದ್ದಾರೆ. ಮೋಸ್ಟ್ಲಿ ಸಾಯಂಕಾಲ ಎಲ್ಲರನ್ನು ಕರೆದು ಮೀಟಿಂಗ್ ಮಾಡ್ತಾರೆ, ಆ ಶಾಂತಿ ಸಭೆ. ಆದ್ರೆ ಇನ್ನು ಈ ಪ್ರಚೋದನಾತ್ಮಕವಾದ ಭಾಷಣ ಮಾಡಿ ರಾಜಕೀಯವಾಗಿ ಉಪಯೋಗ ಮಾಡ್ತಕ್ಕಂಥ ಕೆಲವು ಕೃತ್ಯಗಳು, ಇದನ್ನ ಶಾಂತಿಯುತವಾಗಿ ಒಯ್ಬೇಕಂತಕ್ಕಂಥದ್ದು ಆಗ್ತಲ್ಲ. ಪ್ರಚೋದನೆ ಮಾಡೋದು, ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಕೆಲವು ಕೃತ್ಯಗಳು, ಅದನ್ನ ನಾನು ವಿರೋಧಿಸ್ತೇನೆ. ಅಂತದಕ್ಕೆ ಅವಕಾಶ ಕೊಡೋದಿಲ್ಲ. ಯಾರು ಪ್ರಚೋದನಾತ್ಮಕ ಹೇಳಿಕೆಗಳನ್ನ ಕೊಟ್ರೆ ಸರ್ಕಾರ ಸುಮ್ಮನೆ ಇರೋದಿಲ್ಲ ಅಂತಕ್ಕಂಥ. 2 ಕಲ್ಲುಗಳು ಬಂದಿದಾವೆ, 8 ಜನರನ್ನ ಅರೆಸ್ಟ್ ಮಾಡಿದೀವಿ. ಅದೇನಾಗಿಲ್ಲ, 8 ಜನ ಬಂದು ಈಗ 8 ಜನ ಬಂಧಿಸಿದೀವಿ. ಅವ್ರ ಕಾನೂನಿನ ಕ್ರಮ ಕೈಗೊಳ್ತೀವಿ. ಸರ್, ಬಡವ್ರ ಮಕ್ಕಳೇ ಬಲಿ ಆಗ್ತಾರಂತ ಗೊತ್ತಾ? ಅವರೆಲ್ಲರೂ ಇದೇ ಕೆಲಸ, ಅವರು ಮಾಡ್ತಕ್ಕಂಥದ್ದು ಕೆಲಸನೇ ಇದೆ. ಎಲ್ಲರೂ ಶಾಂತ ರೀತಿಯಿಂದ ಬರ್ರಪ್ಪ, ನೀವು ಗಲಾಟೆ ಮಾಡಿ ಅಂತ ಹೇಳುದಿಲ್ಲ ಅವ್ರ ಬಾಯಿ. ಅವರು ಆ ಜಾತಿಯವ್ರು ಮಾಡಿದ್ರು, ಈ ಧರ್ಮದವ್ರು ಮಾಡಿದ್ರು, ಅದ್ರದ್ದು ಹೆಂಗ್ ರಾಜಕೀಯ ಗಾಳಿ ಬೇಯಿಸ್ಕೊಂಡಿದೆ ಅವ್ರು. ಈಗ ಪೊಲೀಸರ ಕ್ಲಿಯರ್ ಮಾಡಿದ್ದಾರೆ ಸರ್, ಮಸೀದಿಯಿಂದಾನೆ ಕಲ್ಲು ಬಂದಿದ್ದು, ಚಪ್ಪಲಿ ಬಂದಿದ್ದು ಅಂತ ಪೊಲೀಸರಿಗೆ ಅಲ್ಲಿ ಕಲ್ಲುಗಳು ಬಿದ್ದಿದೆ ಸರ್. ಆದ್ರೂ ಕೂಡ SP ಅವ್ರಿಗೆ ಬಿದ್ದಾಗ ಅಲ್ಲಿ ಕಠಿಣವಾದ ಕ್ರಮ ತಗೊಳ್ಳೋದು ಅಂತದಾಗ್ಲಿ ತೆಗೆದುಕೊಳ್ತಾರೆ. ನಿಮ್ಗೆ ಯಾಕೆ ಡೌಟ್? ಅದು ಯಾಕೆ ಡೌಟ್ ಪಡ್ತಾ ಇದ್ದಾರೆ? ಡೆಫಿನೆಟ್ಲಿ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ. ಕಾನೂನು ಸುವ್ಯವಸ್ಥೆ ತರಲಿಕ್ಕೆ ಏನ್ ಬೇಕೋ ಅದನ್ನೆಲ್ಲವನ್ನೂ ಮಾಡ್ತೇವೆ.